ಗುರು ಇವ್ರಿಗೆ ಕಣ್ಣಿಲ್ದೇ ಇರ್ಬೋದು, ಆದ್ರೆ ಇವ್ರು ಆಡೋ ಸಾಂಗ್ ಕೇಳಿ ನಾನಂತೂ ಫಿದಾನೇ ಆಗೋದೆ ಅನ್ಕೊಳ್ಳಿ. ನಮಸ್ಕಾರ ಗುರು, ನಾನು ನಿಮ್ಮ ನಂದ ಇವತ್ತಿನ ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತಂ. ಶ್ರೀ ಶಂಕರೇಶ್ವರ ಸ್ವಾಮಿ ದರ್ಶನ ಮಾಡ್ಬೇಕೋ ಬೇಡವಾ ಅಂತ ಕನ್ಫ್ಯೂಸ್ ಅಲ್ಲಿ ಇದ್ದೀನಿ. ನನಗೆ ಸಡನ್ ಆಗಿ ಡಿಸೈಡ್ ಮಾಡೇ ಬಿಟ್ಟೆ ಗುರು, ದರ್ಶನ ಮಾಡ್ಲೇಬೇಕು ಅಂತ ಹೇಳಿ. ಅದಕ್ಕೆ ಸೀದಾ ಬಂದು ಲೈನ್ ಅಲ್ಲಿ ಇತ್ಕೊಂಡೆ ಗುರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕಾಲ್ ಗಂಟೆ ಆದ್ಮೇಲೆ ಹಿಂದೆ ತಿರುಗಿ ನೋಡ್ತೀನಿ, ಏನ್ ಗುರು ನಮ್ ಲೈನು ಟ್ರೈನ್ ಗಿಂತ ಉದ್ವಾಗೈತೆ, ಅಷ್ಟು ಉದ್ವಾಗಿತ್ತು ಅನ್ಕೊಳ್ಳಿ ನಮ್ ಲೈನು. ಆಮೇಲೆ ಶ್ರೀ ಶಂಕರೇಶ್ವರ ಸ್ವಾಮಿ ಹತ್ರಕ್ ಬಂದು ಆಶೀರ್ವಾದ ತಗೊಂಡೆ ಗುರು. ನೀವು ನೋಡಿ ಆಶೀರ್ವಾದ ತಗೊಳ್ಳಿ. ಆಮೇಲೆ ಮಂಗಳಾರತಿ ಕೊಡ್ತಿದ್ರು ಗುರು. ಆ ಆರತಿನ ತಗೊಂಡು ತೀರ್ಥನ ಕುಡ್ಕೊಂಡು ಹೂ ಕೊಟ್ರು, ಅದನ್ನು ಕಿವಿಗೆ ಇಟ್ಕೊಂಡು ಪ್ರಸಾದನ ತಿನ್ಕೊಂಡು ಹಿಂಗೆ ಕೆಳಗಡೆ ಹೊರಟ್ರೆ ವ್ಯೂ ಮಾತ್ರ ಅಲ್ಟಿ ಅನ್ಕೊಳ್ಳಿ. ಸಾಲಿಗೂ ದೀಪ ಹಚ್ಬಿಟ್ಟಿದ್ರು ಗುರು. ಆ ದೀಪಗಳನ್ನ ಉರಿಯೋದ್ ನೋಡೋದೇ ಒಂಥರ ಅದ್ಭುತ ಗುರು. ಆ ರೇಂಜಿಗೆ ಇತ್ತು ಅನ್ಕೊಳ್ಳಿ, ಮಸ್ತ್. ಆಮೇಲೆ ಅಂತೂ ಫೈನಲ್ ಆಗಿ ದರ್ಶನ ಎಲ್ಲ ಮಾಡ್ಕೊಂಡು ಸೀದಾ ಪ್ರಸಾದ ತಿನ್ನೋಣ ಅಂತ ಹೇಳಿ ಪ್ರಸಾದದ ಕಡೆ ಹೊರಟ್ವಿ ಗುರು. ದೇವ್ರ ದರ್ಶನ ಮಾಡಿದ್ರ, ಉಳಿಸಿ ಬೆಳೆಸಿ ಹಂಗೆ ದರ್ಶನ ಮಾಡಿದ್ರ, ಪ್ರಸಾದ ತಿಂದ್ರ, ಎಲ್ಲ ಆಯ್ತು. ನಾವು ಹೋಗೋದೇ ಫಸ್ಟ್ ಪ್ರಸಾದ. ಆಮೇಲೆ ಪ್ರಸಾದ ಕೊಡ್ತಿದ್ದಿಲ್ಲ, ಲೈನಲ್ಲಿ ನಿಂತ್ಕೊಂಡು ಪ್ರಸಾದನ ಹಾಕಿಸ್ಕೊಂಡು ಶಿಸ್ತ ಪ್ರಸಾದನೂ ತಿಂದ್ವಿ ಗುರು. ಮತ್ತೆ ಅಲ್ಲೇ ಕಣ್ಣೇ ಕಾಣದೇ ಇರೋ ಅಂದ್ರು ಮಾತ್ರ ಮಸ್ತ ಸಾಂಗ್ ಹೇಳ್ತಿದ್ರು ಗುರು. ಯಾವುದೇ ಸಿಂಗರಿಗೂ ಕಡಿಮೆ ಇರ್ಲಿಲ್ಲ, ಆ ರೇಂಜಿ ಸಾಂಗ್ ಹೇಳ್ತಿದ್ರು. ನೀವು ಕೇಳಿ. ಹುಟ್ಟಿದರೆ ಶಂಕರ ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟ ಬದುಕಿದು ಜಟಕ ಬಂಡಿ, ಇದು ವಿಧಿಯಾಡಿಸುವ ಬಂಡಿ. ಮತ್ತೆ ಇವ್ರು ಆಡಿರೋ ಸಾಂಗ್ ಏನಾದ್ರು ಇಷ್ಟ ಆದ್ರೆ ಈ ಸ್ಕ್ಯಾನರ್ ಗೆ ತಪ್ಪದೆ ಪೇ ಮಾಡಿ ಗುರು. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಒಂದೇ ಒಂದು ಫಾಲೋ ಮಾಡಿ. ಇನ್ನು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ತಪ್ಪದೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.